ಸಲಾಂ ಬಳ್ಳಾರಿ ಎಂಬ ಘೋಷವಾಕ್ಯದೊಂದಿಗೆ ಈಗಾಗಲೇ 6 ವಾರ್ಡುಗಳ ಅಭಿಯಾನ ಪೂರೈಸಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹಮ್ಮಿಕೊಂಡ ನಗರದ ವಾರ್ಡುಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹಾಗೂ ಜನರಿಂದ ಅಹವಾಲುಗಳ ಸ್ವೀಕರಿಸಿ ಆಲಿಸುವ ಕಾರ್ಯಕ್ರಮದ ಕುರಿತು ಶಾಸಕರೊಂದಿಗೆ ಅನುದಿನ ಸುದ್ದಿ ಜಾಲ ನಡೆಸಿದ ವಿಶೇಷ ಸಂದರ್ಶನದ ಪ್ರಸಾರ ವೀಕ್ಷಿಸಿರಿ. ಸರ್, ಈಗ ಕುಡಿಯೋ ನೀರಿನ ಯೋಜನೆ ಅದಲ್ಲ, ಅದಕ್ಕೊಂದೇನರ ಟೈಮ್ ಬಾಂಡ್ ಏನಾರ ಮಾಡ್ಕೊಂಡಿರ? ಈಗ 1200 ಕೋಟಿಯಲ್ಲಿ ನಾವೇನು ನಮ್ಮ ತುಂಗಭದ್ರಾ ನದಿಯಿಂದ ಬಳ್ಳಾರಿ ನಗರಕ್ಕೆ ಏನು ನೀರನ್ನು ತೊಗೊಂಬರ್ಬೇಕು, ಬಲ್ಕ್ ವಾಟರ್ ಸಪ್ಲೈನ ತೊಗೊಂಬರ್ಬೇಕು ಅಂತೇಳಿ ನಾವೇನು ಪ್ಲ್ಯಾನ್ ಮಾಡಿದ್ವಿ. ಅದರ ಮೊದಲನೇ ಹಂತದಲ್ಲಿ 270 ಕೋಟಿ ರೂಪಾಯಲ್ಲಿ ಸಪ್ಲೈ ಚೈನ್, ಅಂದರೆ ಆ ನೀರು ಇಲ್ಲಿಗೆ ತೊಗೊಂಬಂದರೆ ಎಲ್ಲಿ ಸ್ಟೋರೇಜ್ ಮಾಡಬೇಕು, ಯಾವ ಥರ ಸಪ್ಲೈ ಮಾಡಬೇಕು ಸಿಟಿಯಲ್ಲಿ ಅಂತೇಳಿ ಕೆಲವಷ್ಟು ಓವರ್ ಹೆಡ್ ಟ್ಯಾಂಕ್ಸ್ ಆಗಿರ್ಬೋದು, ಸಪ್ಲೈ ಚೈನ್ಸ್ ಆಗಿರ್ಬೋದು. ಫಸ್ಟ್ 270 ಕ್ರೋರ್ಸಲ್ಲಿ ಫಸ್ಟ್ ಫೇಸಲ್ಲಿ ಟೆಂಡರ್ ಸ್ಟೇಜಿಗೆ ಬಂದಿದೆ. ಅದು ಟೆಂಡರು ಇನ್ನೊಂದು 15-20 ದಿನದಲ್ಲಿ ಟೆಂಡರ್ ಮುಗುತ್ತೆ. ಅದಾದಮೇಲೆ ಭೂಮಿ ಪೂಜೆ ನಮ್ಮ ಮುಖ್ಯಮಂತ್ರಿಗಳು ಕೈಲ್ಲ ಆದಮೇಲೆ 1-1.5 ವರ್ಷದಲ್ಲಿ ಈ ಸಪ್ಲೈ ಚೈನ್ ಕೆಲಸವನ್ನೆಲ್ಲ ಮುಗಿಸ್ತೀವಿ. ಸಲಾಂ ಬಳ್ಳಾರಿ ಶುರು ಮಾಡಿದ್ರಲ್ಲ, ಎಷ್ಟು ವಾರ್ಡ್ ಆಗಿದವ್ರಿ ಇವಾಗ? ನಮ್ಮದು ಈಗ 8 ವಾರ್ಡೇನೋ ಮುಗಿದಿರ್ಬೇಕು. 8 ವಾರ್ಡಲ್ಲಿ ಪ್ರತಿ ನಿತ್ಯ ಜನರ ಹತ್ರನೇ ನಾವೇ ಹೋಗ್ಬೇಕು, ಜನರ ಸಮಸ್ಯೆ ತಿಳ್ಕೋಬೇಕು. ನಮ್ಮ ಸರ್ಕಾರದ ಕಡೆಯಿಂದ ಆದಷ್ಟು ಅನುದಾನವನ್ನು ತೊಗೊಂಬಂದು ಪ್ರತಿ ವಾರ್ಡ್ ಅಭಿವೃದ್ಧಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಜನಕ್ಕೆ ತಲುಪಿದಾಗ ಜನ ಏನೇನು ಸಮಸ್ಯೆಗಳು ಹೇಳಿದ್ರೆ ಅದಕ್ಕೆ ಯಾವ ಥರ ನಾವು ಸ್ಪಂದನೆ ಮಾಡಬೇಕು, ಸ್ಪಂದನೆ ಮಾಡಿ ಯಾವ ಥರ ಆ ಸಮಸ್ಯೆಗಳು ಬಗೆಹರಿಸ್ಬೇಕು ಅನ್ನೋದು ನಮಗೊಂದು ಐಡಿಯಾ ಬರುತ್ತೆ ಅಂತೇಳಿ ಸಲಾಂ ಬಳ್ಳಾರಿ ಮಾಡ್ತೀವಿ. ಅದಕ್ಕೆ ಜನರಿಂದ ಕೂಡ ಒಳ್ಳೆಯ ಹೆಗ್ಗಳಿಕೆ ಸಿಕ್ಕಿದೆ. ಇದೇ ರೀತಿಯಲ್ಲಿ ಪ್ರತಿ ಈಗ ಏನು 29 ವಾರ್ಡ್ ಮುಗಿದ ತಕ್ಷಣ ಅದು ಬಿಡ್ತೀನಿ ಅಂತಲ್ಲ, ಮತ್ತು ಇದು ಕಂಟಿನ್ಯೂಷನ್ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಈ ಜನರುಗಳ ಏನು ಸಲಾಂ ಬಳ್ಳಾರಿಲಿ ಅಹವಾಲುಗಳು ಮಹಿಳೆಯರು ಜಾಸ್ತಿ ಇದ್ದವು, ಪುರುಷರು ಜಾಸ್ತಿ ಬರ್ತಾ ಇದ್ದವು? ಆ ಥರ ನಾವು ಮಹಿಳೆಯರು ಪುರುಷರು ಅಂತ ಏನು ನೋಡಿಲ್ಲ. ಜನರಲ್ಲಾಗಿ ಎಲ್ಲರೂ ಬಂದು ಸಮಸ್ಯೆಗಳು, ಪ್ರತಿ ಕಡೆ ಸಮಸ್ಯೆ ಇದೆ, ಸಮಸ್ಯೆಗಳು ತಿಳಿಸ್ತಿದ್ದಾರೆ. ಅಲ್ಲೇ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದು ನಾವು ಅಲ್ಲೇ ಬಗೆಹರಿಸಿ, ದೊಡ್ಡ ಸಮಸ್ಯೆಗಳು ಸ್ವಲ್ಪ ಟೈಮ್ ತಗೊಂಡು ನಾವು ಬಗೆಹರಿಸಕ್ಕೆ ನೋಡ್ತೀವಿ. ಈ ವಾರ್ಡ್ ಈಗ 22 ವಾರ್ಡು 23 ವಾರ್ಡ್ ಮಾಡಿದ್ರಲ್ಲ, ಅಲ್ಲಿ ಸರ್ಕಾರಿ ಶಾಲೆಗಳೇನಾರ ಬರ್ತಾವಲ್ಲ, ಅಲ್ಲಿ ಏನಾರ ಗಮನಕ್ಕೆ ಬಂದು ನೀವೇನಾರ ಅಲ್ಲಿ ಸ್ವಲ್ಪ ಅಟೆಂಡೆನ್ಸ್ ಹೆಂಗಿದೆ ವಿದ್ಯಾರ್ಥಿಗಳದ್ದು, ಮತ್ತು ಅಲ್ಲಿ ಶೌಚಾಲಯ ವ್ಯವಸ್ಥೆ ಹೆಂಗೆ, ಶಿಕ್ಷಕರ ಕೊರತೆ, ಅದನ್ನೇನು ಗಮನ ಮಾಡಿದ್ದೆ. ಸಮ್ಮರಲ್ಲಿ ಹಾಲಿಡೇಸ್ ಇತ್ತೆಲ್ಲ, ಸ್ಕೂಲ್ಸ್ ಎಲ್ಲ ಈಗೇನು 2ನೇ ತಾರೀಕು 3ನೇ ತಾರೀಕು ಓಪನಿಂಗ್ ಇದೆ ಸ್ಕೂಲ್ಸು. ಈ ಸರ್ ಹೋದಾಗೆಲ್ಲ ಅಲ್ಲಿ ಶಾಲೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು ವಿಸಿಟ್ ಮಾಡಿ ಅಲ್ಲೇನೇನು ಕುಂದು ಕೊರತೆಗಳಿದ್ರೆ ಅದನ್ನು ಬಗೆಹರಿಸ್ತೀವಿ. ಸಲಾಂ ಬಳ್ಳಾರಿಗೆ ನಿಮಗೆ ಹಿರಿಯರ್ದೇನರ ಪ್ರೇರಣೆ ಇದೆನಾ? ಇಲ್ಲ, ನಾನು ಜನರ ಹತ್ರ ಎಲೆಕ್ಷನ್ ಟೈಮಲ್ಲಿ ಜನರಿಗೊಂದು ಮಾತು ಕೊಟ್ಟಿದ್ದೆ, ನೀವು ನನ್ನ ಹತ್ರ ಬರೋದು ಬೇಡ, ನಾನು ನಿಮ್ಮ ಹತ್ರನೇ ಬರ್ತೀನಿ ಅಂತೇಳಿ. ಅದಕ್ಕೆ ಅನುಗುಣವಾಗಿ ನಾನೆಲ್ಲ ಅನುದಾನಗಳು ನಾನು MLA ಆದಮೇಲೆ ಮುಖ್ಯಮಂತ್ರಿಯವ್ರ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಬೇರೆ ಮಂತ್ರಿಗಳ ಹತ್ರ ಎಲ್ಲರ ಹತ್ರ ಹೋಗಿ ಯಾವ ಅನುದಾನಗಳು ಬೇಕನ್ನೋದು ನಾವು ಅನುದಾನಗಳು ತಂದುಕೊಂಡ್ವಿ. ಅನುದಾನ ಕೈಯಾಗಿದ್ದಾಗ ನಾವು ವಾರ್ಡ್ಗೆ ಹೋಗಿ ಕೆಲಸ ಮಾಡ್ಬೋದು ಅಂತೇಳಿ ನಾವೇನು ಜನಕ್ಕೆ ಅವತ್ತು ಮಾತು ಕೊಟ್ಟಿದ್ವು, ಆ ಜನರಿಂದನೇ ನಾವು ಗೆದ್ದು ಬಂದಿದ್ದೀವಿ. ಜನರ ಹತ್ರ ಹೋಗ್ಬೇಕಂತೇಳಿ ಒಂದು ಯಾವತ್ತು ನಮ್ಮ ಮನಸ್ಸಲ್ಲಿತ್ತು, ನಮ್ಮ ಮೈಂಡಲ್ಲಿತ್ತು. ಅದೇ ರೀತಿಯಲ್ಲಿ ಹೋಗ್ತಿದ್ವಿ ಹೊರತು ಬೇರೆಯವರಿಂದ ಏನೋ ಪ್ರೇರೇಪಣೆ ಆಗಿ ನಾನು ಮಾಡಿದ್ದೆ. ನಾನು ತಾವು ತಿಳಿಸಿದಂತೆ ನೆಕ್ಸ್ಟ್ ವಿಸಿಟಿಂಗ್ ಏನು ವಾರ್ಡ್ ಕೊಡ್ತಾರಲ್ಲ, ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಕೊಡುವಂಥ ಒಂದು ಆಲೋಚನೆ ಇದೆ. ಓಕೆ, ಥ್ಯಾಂಕ್ ಯು.